ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಾಶಿವರಾತ್ರಿ ದಿನದಂದು ಈ ತಪ್ಪುಗಳನ್ನು ಮಾಡಲೇಬೇಡಿ. ಮಹಾಶಿವರಾತ್ರಿ ದಿನ ಶಿವನನ್ನು ಪೂಜಿಸಲು ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಶಿವಲಿಂಗವಿದ್ದರೆ ಪೂಜಿಸಿ. ಮುಖ್ಯವಾಗಿ ಮಹಾಶಿವರಾತ್ರಿಯ ದಿನದಂದು ಉಪವಾಸ ಮಾಡುವುದು, ದಿನವಿಡೀ ಶಿವಮಂತ್ರವನ್ನು ಪಠಿಸಬೇಕು. ಅತ್ಯಂತ ಶಕ್ತಿಶಾಲಿ ಶಿವಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರವನ್ನು ತಪ್ಪದೆ ಪಠಿಸಿ. ಶಿವರಾತ್ರಿಯ ದಿನ ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳೇನು ನೋಡೋಣ ಬನ್ನಿ. ಶಿವರಾತ್ರಿ ದಿನದಂದು ಸ್ನಾನ ಮಾಡದೆ ಏನನ್ನು ತಿನ್ನಬೇಡಿ. ನೀವು ಉಪವಾಸ ಇದ್ದರೂ ಸರಿಯೇ ಇಲ್ಲದಿದ್ದರೂ ಸರಿಯೇ ಸ್ನಾನ ಮಾಡಿದ ನಂತರವೇ ಏನನ್ನಾದರೂ ತಿನ್ನಿ. ಶಿವರಾತ್ರಿಯ ದಿನ ತಡವಾಗಿ ಏಳಬೇಡಿ ಮತ್ತು ರಾತ್ರಿ ಮಲಗುವುದನ್ನು ತಪ್ಪಿಸಿ. ಶಿವನ ಸ್ತೋತ್ರವನ್ನು ಆಲಿಸಿ ಮತ್ತು ರಾತ್ರಿ ಇಡೀ ಜಾಗರಣೆ ಮಾಡಿ. ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಹಾಶಿವರಾತ್ರಿಯಂದು ಉಪವಾಸದ ನಂತರ ಹಗಲಿನಲ್ಲಿ ಮಲಗಬಾರದು. ಶಿವರಾತ್ರಿಯ ದಿನ ಕಪ್ಪು ಬಟ್ಟೆಯನ್ನು ಧರಿಸಬೇಡಿ. ಶಿವರಾತ್ರಿಯ ದಿನ ಕೆಂಪು ಹೂಗಳನ್ನು ಶಿವಲಿಂಗಕ್ಕೆ ಏರಿಸಬೇಡಿ. ಶಿವನ ಪೂಜೆಗೆ ತುಳಸಿ ದಳಗಳನ್ನು ಬಳಸಬೇಡಿ. ಪುರಾಣಗಳ ಪ್ರಕಾರ ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಹಾಕ. ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಿಸುವಾಗ ಆ ಎಲೆಗಳು ಹರಿದಿರಬಾರದು, ಹಾಳಾಗಿರಬಾರದು ಅಂತ ಬಿಲ್ವಪತ್ರೆಗಳನ್ನು ಶಿವನಿಗೆ ಅರ್ಪಿಸಿ. ಶಿವನಿಗೆ ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ಹಾಲನ್ನು ಅರ್ಪಿಸಿ. ಶಿವರಾತ್ರಿಯ ದಿನ ಶಿವನಿಗೆ ನೀರು ಅರ್ಪಿಸುವುದನ್ನು ತಪ್ಪಿಸಿ. ಶಿವಲಿಂಗಕ್ಕೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಿ. ಶಿವನಿಗೆ ಬಿಳಿ ಬಣ್ಣದ ಹೂಗಳೆಂದರೆ ತುಂಬ ಇಷ್ಟ. ಮಹಿಳೆಯರು ಅತಿಯಾಗಿ ಮೇಕಪ್ ಮಾಡಿಕೊಂಡು ಆಡಂಬರದ ಪೂಜೆ ಮಾಡಬೇಡಿ. ಸರಳವಾಗಿ ಪೂಜಿಸಿ. ತೋರಿಕೆಯ ಮತ್ತು ಆಡಂಬರದ ಪೂಜೆಯನ್ನು ಮಹಾದೇವನು ಬಯಸುವುದಿಲ್ಲ. ಶಿವರಾತ್ರಿಯ ದಿನ ಹೊಸ ಬಟ್ಟೆಯನ್ನು ಧರಿಸಬೇಕು ಎಂಬ ಕಡ್ಡಾಯವೇನಿಲ್ಲ. ನೀವು ಒಗೆದ ಶುಭ್ರವಾದ ಬಟ್ಟೆಯನ್ನು ಧರಿಸಿ. ಶಿವನು ಎಲ್ಲ ಆಡಂಬರಗಳಿಂದ ಮುಕ್ತ. ಕೇದಗಿ ಮತ್ತು ಚಂಪಾದಂಥ ಹೂಗಳನ್ನು ಅರ್ಪಿಸಬೇಡಿ, ಏಕೆಂದರೆ ಅವು ಶಿವನಿಂದ ಶಾಪಗ್ರಸ್ತವಾಗಿವೆ. ಪೂಜೆಯ ಸಮಯದಲ್ಲಿ ಭಕ್ತರು ಎಂದಿಗೂ ಕುಂಕುಮ ತಿಲಕವನ್ನು ಬಳಸಬಾರದು ಮತ್ತು ಶ್ರೀಗಂಧದ ತಿಲಕಕ್ಕೆ ಆದ್ಯತೆ ನೀಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೇಳಿದ್ದಕ್ಕಾಗಿ ಧನ್ಯವಾದ.